ಮುನೀಂದ್ರ, ಈಗ ತಮಗೆ ಸಮಾಧಾನವಾಯಿತೆ? ತಾವು ಬೇಡಿದ ದಾನ ತಮಗೆ ಸೇರಿತೆ? ನೆಲ್ಲವೂ ನನ್ನದಾಯಿತು ಹರಿಶ್ಚಂದ್ರ. ನಿನ್ನ ಸಮಸ್ತ ರಾಜ್ಯಕೋಶಗಳು ನನ್ನವಾದವು ಹರಿಶ್ಚಂದ್ರ. ಒಂದು ವಿಷಯವನ್ನ ನಾವು ಗಮನಿಸಲಿಲ್ಲ, ನೀನು ಮರೆತಿರುವ ಹಾಗಿದೆ. ಅದೇನೆಂದು ಅಪ್ಪಣೆ ಕೊಡಿ ಮುನೀಂದ್ರ. ದಕ್ಷಿಣೆ ಇಲ್ಲದೆ ದಾನ ನೀಡಿರುವೆ. ಆ ದಾನಕ್ಕೆ ಮಾನ್ಯತೆ ಇಲ್ಲವೆಂದು ಸಂಪ್ರದಾಯವು ಹೇಳುತ್ತದೆ. ಸಂಪ್ರದಾಯಗಳನ್ನು ಮೀರುವುದನ್ನು ಶಾಸ್ತ್ರವು ಸಮ್ಮತಿಸುವುದು. ಆಗಿರುವ ಅಚಾತುರ್ಯವನ್ನು ಸರಿಪಡಿಸಬೇಕಾದರೆ ನೀನು ನನಗೆ ದಕ್ಷಿಣೆಯ ಹಣವನ್ನು ನೀಡಲೇಬೇಕು. ರಾಜ್ಯ ಕೋಶಗಳನ್ನೇ ದಾನವಾಗಿ ನೀಡಿದವನಿಗೆ ದಕ್ಷಿಣೆಯ ಹಣ ಏನು ಮಹಾ ಅಲ್ಲವೇ ಹರಿಶ್ಚಂದ್ರ? ಸಂಪ್ರದಾಯವನ್ನು ಖಂಡಿತ ಮೀರುವುದಿಲ್ಲ ಮುನೀಂದ್ರ. ದಕ್ಷಿಣೆ ಎಷ್ಟೆಂದು ಹೇಳಿ ಭಂಡಾರದಿಂದ ಕೊಡಿಸುತ್ತೇನೆ. ಸಮಸ್ತ ರಾಜ್ಯಕೋಶಗಳು ಕೈಬಿಟ್ಟು ಹೋದವಲ್ಲ ಎಂಬ ಚಿಂತೆಯಲ್ಲಿ ಹರಿಶ್ಚಂದ್ರನ ವಿವೇಕಕ್ಕೆ ಮಂಕು ಬಡಿದಿರುವ ಹಾಗಿದೆ. ಮಹಾರಾಜ, ಸಭಾಸದರ ಸಮ್ಮುಖದಲ್ಲಿ ಪಂಚಭೂತಗಳ ಸಾಕ್ಷಿಯಾಗಿ ನಿನ್ನ ಸಮಸ್ತ ರಾಜ್ಯಕೋಶಗಳನ್ನು ನನಗೆ ಧಾರೆ ಎರೆದು ನೀಡಿರುವೆ. ಅಂದರೆ ಆ ಭಂಡಾರ ಯಾರಿಗೆ ಸೇರುತ್ತದೆ? ಅದು ತಮ್ಮದೇ ಮುನೀಂದ್ರ. ಅಂದರೆ ನನಗೆ ಸಲ್ಲಬೇಕಾದ ದಕ್ಷಿಣೆಯ ಹಣವನ್ನ ನನ್ನ ಭಂಡಾರದಿಂದಲೇ ತೆಗೆದುಕೊಡುತ್ತೀಯಾ? ದಯಮಾಡಿ ಕ್ಷಮಿಸಬೇಕು. ಒಂದು ಕ್ಷಣದ ಮರೆವು ಆವರಿಸಿಕೊಂಡು ಬಿಟ್ಟಿತ್ತು. ಕ್ಷಮೆ ಇರಲಿ. ಹರಿಶ್ಚಂದ್ರ, ಭಂಡಾರದ ಮೇಲೆ ವ್ಯಾಮೋಹವಿದ್ದರೆ ಭಂಡಾರವನ್ನ ರಾಜ್ಯಕೋಶಗಳನ್ನ ನೀನೇ ಇಟ್ಟುಕೋ. ನಾವು ಬರಿಗೈಯಲ್ಲಿ ಹಿಂದಿರುಗುತ್ತೇವೆ. ಇಲ್ಲ ಮುನೀಂದ್ರ, ನನಗೆ ಖಂಡಿತ ಅಂತಹ ವ್ಯಾಮೋಹವಿಲ್ಲ. ಈ ರಾಜ್ಯ, ಭಂಡಾರ ಸಮಸ್ತವೂ ತಮ್ಮದೇ. ತಮ್ಮ ದಕ್ಷಿಣೆಯ ಹಣವನ್ನು ನೀಡಲು ನನಗೆ ಸ್ವಲ್ಪ ಕಾಲಾವಕಾಶ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ವಿಶಾಲ ಸಾಮ್ರಾಜ್ಯಕ್ಕೆ ಚಕ್ರವರ್ತಿ, ಮುತ್ತು ರತ್ನ ಭದ್ರ ವೈಡೂರ್ಯಗಳಿಂದ ತುಂಬಿ ತುಳುಕುತ್ತಿರುವ ಭಂಡಾರದ ಒಡೆಯ, ಕೇಳಿದ್ದನ್ನ ಇಲ್ಲವೆನ್ನದೆ ಉದಾರವಾಗಿ ನೀಡುವ ಕೊಡುಗೈ ದಾನಿ. ಒಂದು ಕ್ಷಣದ ಹಿಂದೆ ಈಗ ನನಗೆ ಸಂದಾಯವಾಗಬೇಕಾದ ದಕ್ಷಿಣೆಯ ಹಣವನ್ನು ನೀಡಲು ಕಾಲಾವಕಾಶವನ್ನು ಬೇಡುತ್ತಿದ್ದಾನೆ. ಎಂತಹ ವಿಪರ್ಯಾಸ ಅಲ್ಲವೇ ಹರಿಶ್ಚಂದ್ರ? ಆಯಿತು, ನಿನಗೆ 1 ತಿಂಗಳ ಕಾಲಾವಕಾಶವನ್ನು ನೀಡುತ್ತಿದ್ದೇನೆ. ಅಷ್ಟರೊಳಗಾಗಿ ನನಗೆ ಸಂದಾಯವಾಗಬೇಕಾದ ದಕ್ಷಿಣೆಯ ಹಣವನ್ನು ನೀಡಿ ನಿನ್ನ ಸತ್ಯವಾಕ್ಯವನ್ನು ಉಳಿಸಿ. ಆಗಲಿ ಮುನೀಂದ್ರ, ಹಾಗೆಯೇ ಆಗಲಿ. ಅಷ್ಟರೊಳಗೆ ತಮ್ಮ ದಕ್ಷಿಣೆಯ ಧನವನ್ನು ಸಲ್ಲಿಸುತ್ತೇನೆ. ದಯಮಾಡಿ ದಕ್ಷಿಣೆಯ ಮೊತ್ತವೆಷ್ಟೆಂದು ತಿಳಿಸಬೇಕು. ದಕ್ಷಿಣೆಯ ಮೊತ್ತ ಗಮನವಿಟ್ಟು ಕೇಳು ಹರಿಶ್ಚಂದ್ರ. ಒಬ್ಬ ಬಲಿಷ್ಠವಾದ ಪುರುಷ ಒಂದು ಎತ್ತರವಾದ ಆನೆಯನ್ನೇರಿ ಒಂದು ಕವಣೆಯ ಕಲ್ಲನ್ನ ಆಕಾಶದೆತ್ತರಕ್ಕೆ ಬಿಸುತ್ತಿದರೆ ಅದು ಎಷ್ಟು ಎತ್ತರಕ್ಕೆ ಚಿಮ್ಮುವುದೋ ಅಷ್ಟು ಎತ್ತರದ ಧನದ ರಾಶಿಯನ್ನ
ನೀನು ನನಗೆ ದಕ್ಷಿಣೆಯಾಗಿ ನೀಡಬೇಕು. ಅರ್ಥವಾಯಿತು ಮುನೀಂದ್ರ. ಹೀಗೆ ಹರಿಶ್ಚಂದ್ರ ಮಹಾರಾಜರು ಕಿಂಚಿತ್ತು ಹಿಂಜರಿಯದೆ ಯಾವುದೇ ಆಲೋಚನೆ ಮಾಡದೆ ತನ್ನ ಸರ್ವಸ್ವವನ್ನು ವಿಶ್ವಾಮಿತ್ರ ಮುನಿಗಳಿಗೆ ದಾನವಾಗಿ ನೀಡಿದರು. ಮುನಿ ಕೇಳಿದ ದಕ್ಷಿಣೆಯ ಧನವನ್ನು ನೀಡುವೆಲೆಂದು ತನ್ನ ಮಾತು ನೀಡಿದರು. ಚಕ್ರವರ್ತಿ ಆದವರು ಅತಿ ಸಾಮಾನ್ಯರಾಗಿ ಮಡದಿ ಚಂದ್ರಮತಿ ಪುತ್ರ ಲೋಹಿತಾಶನೊಂದಿಗೆ ಅಯೋಧ್ಯೆಯನ್ನು ಬಿಟ್ಟು ಹೊರಟರು. ಪುರದ ಪುಣ್ಯವೇ ಹೋಗುತ್ತಿರುವಂತೆ ಸಮಸ್ತ ಪ್ರಜೆಗಳು ಕಣ್ಣೀರು ಮಿಡಿಯುತ್ತಾ ಬೀಳ್ಕೊಟ್ಟರು. ಅವರನ್ನ ತಾನೇ ಸಂತೈಸಿ ವಿಶ್ವಾಮಿತ್ರ ಮುನಿಗಳಿಗೆ ನಿಷ್ಠೆಯಿಂದ ನಡೆದುಕೊಳ್ಳಬೇಕೆಂದು ಹೇಳಿ ಹರಿಶ್ಚಂದ್ರರು ಹೊರಟು ಹೋದರು. ನೀವು ತಿಂದರೆ ನಾನು ತಿಂದಂತೆ, ನೀವು ಆನಂದ ಪಟ್ಟರೆ ನಾನು ಆನಂದ ಪಟ್ಟಂತೆ. ಆಹಾ, ನನ್ನ ಆನಂದದಲ್ಲಿ ನಿನ್ನ ಆನಂದವನ್ನು ಕಾಣುವೆಯಲ್ಲ. ನಿನ್ನಂಥ ಬಂಧುವನ್ನು ಬೇರೆಲ್ಲೂ ನಾ ಕಾಣೆ. ಹಾಗನ್ನಬೇಡಿ ಮಹಾರಾಣಿ. ನಿಮಗೆ ನಿಮ್ಮವರಾಗಿ ಬೇಕಾದಷ್ಟು ಜನರಿದ್ದಾರೆ. ಆದರೆ ನನಗೆ ನಿಮ್ಮನ್ನು ಬಿಟ್ಟು ಬೇರೆ ಯಾರಿದ್ದಾರೆ? ನಿಜ ಹೇಳಬೇಕೆಂದರೆ ನಾನು ಬದುಕಿರುವುದೇ ನಿಮಗಾಗಿ, ನಿಮ್ಮ ಹಿತಕ್ಕಾಗಿ. ನನ್ನ ಕಡೆ ಉಸಿರಿರುವವರೆಗೂ ನೀವು ಮತ್ತು ನಿಮ್ಮ ಪುತ್ರ ಭರತನ ಶ್ರೇಯಸ್ಸಿಗಾಗಿ ದುಡಿಯಬೇಕು. ಅಷ್ಟೇ ನನ್ನ ಆಸೆ. ನಿನ್ನಂತಹ ಮಾತೃ ವಾತ್ಸಲ್ಯದ ಹಿತೈಷಿ ಸಿಕ್ಕಿರುವುದು ನನ್ನ ಭಾಗ್ಯ ಮಂತರೆ. ಇಷ್ಟು ಭಾಗ್ಯಕ್ಕೆ ತೃಪ್ತರಾಗಬೇಡಿ ಮಹಾರಾಣಿ. ಇನ್ನು ಹಲವು ಭಾಗ್ಯಗಳ ಮೆರವಣಿಗೆಯೇ ನಡೆಯಬೇಕು. ಮಂಥರೆ, ನಿನ್ನ ಮನಸ್ಸಿನಲ್ಲಿ ಇನ್ನೂ ಏನೇನು ತುಂಬಿಕೊಂಡಿರುವೆ? ಬೇಕಾದಷ್ಟಿದೆ. ಆದರೆ ಅದಕ್ಕಿಂತ ಮೊದಲು ಭರತನ ಪಟ್ಟಾಭಿಷೇಕವಾಗಬೇಕು. ಅದು ತಾನಾಗಿಯೇ ಆಗುತ್ತದೆ. ಅಂದರೆ ಮಹಾರಾಜರು ಭರತನ ಪಟ್ಟಾಭಿಷೇಕಕ್ಕೆ ಒಪ್ಪಿಕೊಂಡರೆ ಯಾವಾಗಂತೆ? ಮುಹೂರ್ತ ಗೊತ್ತುಪಡಿಸಿದ್ದಾರೆಯೇ? ಬೇಗ ಹೇಳಿ ಮಹಾರಾಣಿ. ಎಷ್ಟೊಂದು ಆತುರ ನಿನಗೆ. ಮಂಥರೆ, ನಾನು ಮಹಾರಾಜರೊಂದಿಗೆ ಮಾತನಾಡಿದ ಮೇಲೆ ನನಗೆ ಆ ಭಾವನೆ ಬಂತು. ಮಹಾರಾಜರು ಅಷ್ಟು ಸುಲಭವಾಗಿ ಒಪ್ಪಿಕೊಂಡರೆ? ಏಕೆ ಹಾಗೆ ಕೇಳುತ್ತಿರುವೆ? ಮಹಾರಾಜರಿಗೆ ಹಿರಿಯ ಪುತ್ರ ರಾಮನ ಮೇಲೆ ಹೆಚ್ಚು ಪ್ರೀತಿ. ರಾಮಚಂದ್ರನಿಗೂ ನನ್ನ ಮೇಲೆ ಅಪಾರವಾದ ಪ್ರೀತಿ ಇದೆ. ಸವತಿ ಮಗನ ಪ್ರೀತಿ ಸತ್ಯವೆಂದು ಭ್ರಮಿಸಬೇಡಿ ಮಹಾರಾಣಿ. ಪಾಪ, ಅವನ ಮೇಲೇಕೆ ನಿನಗೆ ಅಸಹನೆ? ಹಾಗೆ ನೋಡಿದರೆ ತಂದೆಯ ನಂತರ ಹಿರಿಯ ಪುತ್ರನೇ ಸಿಂಹಾಸನವನ್ನೇರುವ ಅಧಿಕಾರವುಳ್ಳವನಲ್ಲವೇ? ಮತ್ತೇಕೆ ಅವರು ನಿಮ್ಮನ್ನು ವಿವಾಹವಾಗಲು? ಸಾಯುವವರೆಗೂ ನಿಮ್ಮ ಪುತ್ರ ಭರತ ರಾಮನ ಸೇವಕನಾಗೆ ಬಾಳಬೇಕೇನೋ? ಹೇಳಿ ಮಹಾರಾಣಿ, ಬಾಳಬೇಕೇನೋ?
ಆಗಬಾರದು. ನನ್ನ ಪುತ್ರ ಭರತ ಆ ರಾಮನ ಸೇವಕನಾಗಿರುವುದೇ. ಹಾಗಾಗುವುದಕ್ಕೆ ನಾನು ಬಿಡುವುದಿಲ್ಲ ಮಂಥರೆ. रघुवंश कुलदैवने अनवरत पतिसेवे अनुकाल पतिभक्ति अनवरत पतिसेवे ದೇವ, ನನ್ನ ಪ್ರಾಣ ಸರ್ವಸ್ವವಾದ ಪತಿಯಿಂದ ಎಂದೂ ಅಗಲದಂತೆ ಮಾಡು. ಸುಖದಲ್ಲಿ ದುಃಖದಲ್ಲಿ ಎಲ್ಲ ಕಾಲದಲ್ಲೂ ಅವರ ನೆರಳಿನಂತೆ ಅನುಸರಿಸಿ ನಡೆಯುವ ಚೈತನ್ಯವನ್ನು ನೀಡು ತಂದೆ. ಸ್ವಾಮಿ, ದೇವಿ, ಅನವರ್ತವು ನೀನು ನನ್ನ ಅಂತರಂಗದಲ್ಲಿ ಬೆರೆತು ಹೋಗಿರುವಾಗ ಅಗಲುವ ಪ್ರಶ್ನೆ ಎಲ್ಲಿ ಬರಬೇಕು? ಹಾಗೆಂದು ಬೇಡಿಕೊಳ್ಳುವ ಅಗತ್ಯವೇನಿದೆ? ಆ ನಂಬಿಕೆ ನನಗಿದೆ ಸ್ವಾಮಿ. ಪತಿಯ ಸಂಪೂರ್ಣ ಪ್ರೇಮಕ್ಕೆ ಪಾತ್ರಳಾದನೆಂದು ಹೆಮ್ಮೆ ಪಡುತ್ತೇನೆ. ಆದರೆ ಯಾವ ಕ್ಷಣದಲ್ಲಿ ದುರ್ವಿಧಿಯ ನೆರಳು ಚಾಚಿಕೊಂಡು ಕೇಡು ಮಾಡುವುದೋ ಎಂಬ ಭಯ. ಕೇಡಿನ ಕಲ್ಪನೆಯಿಂದ ಹೀಗೆ ಕಳವಳಿಸುವುದೇಕೆ ಸೀತೆ? ಭಗವಂತನ ಕೃಪೆಯಿಂದ ದೈವ ಸಮಾನರಾದ ತಂದೆ ತಾಯಿಗಳು ನಮಗಿದ್ದಾರೆ, ಅಕ್ಕರೆಯ ಸೋದರರಿದ್ದಾರೆ, ಪ್ರೀತಿಸುವ ಪ್ರಜೆಗಳಿದ್ದಾರೆ. ಗುರು ಹಿರಿಯರ ಆಶೀರ್ವಾದ ಸದಾ ನಮ್ಮನ್ನು ಕಾಯುತ್ತಿದೆ. ಆದರೂ ಮಾತೆ ಕೇಕಿ ದೇವಿಯವರ ತಂದೆ ಅಶ್ವಪತಿ ಮಹಾರಾಜರ ವಿಷಯ ಕೇಳಿದ ಮೇಲೆ ಬೇಡವೆಂದರೂ ಮನಸ್ಸು ಅಧೀರವಾಗುತ್ತಿದೆ. ಅಂದರೆ ಅವರು ತಮ್ಮ ಪತ್ನಿಯನ್ನು ತ್ಯಾಗ ಮಾಡಿದ ವಿಷಯವನ್ನು ನೀನು ಕೇಳಿದೆಯಾ? ಹೌದು ಸ್ವಾಮಿ. ಇರುವೆಗಳ ಮಾತಿನ ಪರಿಣಾಮವಾಗಿ ಅವರ ರಾಣಿ ಅರಮನೆಯಿಂದ ಪತಿಯಿಂದ ದೂರವಾದರಲ್ಲ, ಅದೇ ಮತ್ತೆ ಮತ್ತೆ ನೆನಪಾಗುತ್ತಿದೆ. ದೇವಿ, ಅಶ್ವಪತಿ ಮಹಾರಾಜರು ಧರ್ಮಾತ್ಮರು, ಧರ್ಮವನ್ನು ಮೀರಿ ನಡೆದವರಲ್ಲ. ಪತಿಯ ಪ್ರಾಣವನ್ನೇ ಲೆಕ್ಕಿಸದ ಕಠಿಣಾತ್ಮಳಾದ ಪತ್ನಿಯನ್ನು ತ್ಯಾಗ ಮಾಡಿದ್ದು ಧರ್ಮವಲ್ಲವೆಂದು ಹೇಳುತ್ತಿರುವೆಯಾ? ಆಕೆಯ ವರ್ತನೆಯನ್ನು ನಾನು ಸಮರ್ಥಿಸುತ್ತಿಲ್ಲ. ಒಂದು ಕಡೆ ಪತಿಯ ಸತ್ಯವಾಕ್ಯ ಪರಿಪಾಲನೆಗಾಗಿ ರಾಜಕೋಶಗಳನ್ನು ತೊರೆದು ಪತಿಯ ಹಿಂದೆ ಸಾಗಿದ ಹರಿಶ್ಚಂದ್ರ ಮಹಾರಾಜರ ಪತ್ನಿ ಚಂದ್ರಮತಿ ದೇವಿ, ಇನ್ನೊಂದು ಕಡೆ ಪತಿಯ ಪ್ರಾಣ ಹೋದರೂ ನನ್ನ ಹಠವೇ ಗೆಲ್ಲಬೇಕು ಎಂಬ ಹೆಣ್ಣು
ಎಂಥ ವ್ಯತ್ಯಾಸ! ದೇವಿ, ನಮಗೆ ಹರಿಶ್ಚಂದ್ರ ಚಂದ್ರಮತಿಯರೇ ಆದರ್ಶವಾಗಬೇಕು, ಬೇರೆಯವರಲ್ಲ. ನಿಜ ಸ್ವಾಮಿ. ಸ್ತ್ರೀಕುಲದ ಮಾಣಿಕ್ಯವಾದ ಚಂದ್ರಮತಿ ದೇವಿ ಬಹಳ ಪೂಜನೀಯಳು. ಸ್ವಾಮಿ, ಅರಮನೆಯಿಂದ ಸಾಮಾನ್ಯರಂತೆ ಹೊರಟ ಹರಿಶ್ಚಂದ್ರ ಚಂದ್ರಮತಿಯರ ಸ್ಥಿತಿ ಮುಂದೇನಾಯಿತು ಎಂದು ಹೇಳುವಿರಾ? ಹೇಳುತ್ತೇನೆ ದೇವಿ. ಅದಕ್ಕೆ ಇದಕ್ಕಿಂತ ಪ್ರಶಸ್ತವಾದ ಸಮಯ ಇನ್ಯಾವುದಿದೆ? ತನ್ನ ಸರ್ವಸ್ವವನ್ನು ವಿಶ್ವಾಮಿತ್ರ ಮುನಿಗಳಿಗೆ ದಾನ ಮಾಡಿ ದಕ್ಷಿಣೆಯ ಧನ ಸಂಪಾದನೆಗಾಗಿ ಹೊರಟು ಕಾಶಿನಗರಕ್ಕೆ ಬಂದರು. ಸ್ವಾಮಿ, ವಿಶ್ವಾಮಿತ್ರ ಮುನಿಗಳು ನಮಗೆ ಕೊಟ್ಟಂತಹ ಕಾಲಾವಕಾಶ ಇವತ್ತಿಗೆ ಮುಗಿಯುತ್ತದೆ. ಆದರೆ ಅವರಿಗೆ ಕೊಡಬೇಕಾದಂಥ ಧನವನ್ನು ಗಳಿಸಲು ಸಾಧ್ಯವೇ ಆಗಲಿಲ್ಲ. ಈಗ ಮುಂದೇನು ಗತಿ ಸ್ವಾಮಿ? ಹೌದು ದೇವಿ, ಮುನಿಗಳು ನಮಗೆ ನೀಡಿದ ಕಾಲಾವಕಾಶದಲ್ಲಿ ಎಂದೇ ಕೊನೆಯ ದಿವಸ. ಇಂದು ಸೂರ್ಯಾಸ್ತವಾದೊಡನೆ ನನ್ನ ಸತ್ಯವೂ ಅಸ್ತವಾಗಿ ಬಿಡುತ್ತದೆ. ಮುನಿಗಳಿಗೆ ವಾಗ್ದಾನ ಮಾಡಿದ ಅಷ್ಟೊಂದು ಧನವನ್ನು ಹೇಗೆ ಗಳಿಸುವುದೆಂದೇ ತೋಚುತ್ತಿಲ್ಲ. ಸತ್ಯದ ಪರಿಪಾಲನೆಗೋಸ್ಕರ ನಿಮ್ಮ ಬದುಕನ್ನೇ ಸಮರ್ಪಿಸಿಕೊಂಡಿದ್ದ ನಿಮಗೆ ಇಂತಹ ಒಂದು ಪರೀಕ್ಷೆಯ ಕಾಲ ಬರುವುದೆಂದು ಯಾರು ತಾನೇ ನಿರೀಕ್ಷಿಸಿದರು? ನಾನು ಎದೆಗುಂದುವುದಿಲ್ಲ ದೇವಿ, ನಾನು ಎದೆಗುಂದುವುದಿಲ್ಲ. ಆದರೆ ಒಂದು ಮಾತಂತೂ ಸತ್ಯ, ಒಂದು ವೇಳೆ ನಾನು ಕೊಟ್ಟ ಮಾತಿಗೆ ತಪ್ಪಿದೆನಾದರೆ ಮರುಕ್ಷಣವೇ ಜೀವಂತವಾಗಿ ಇರುವುದಿಲ್ಲ. ಅಸತ್ಯವಂತನೆಂದು ಅಪಖ್ಯಾತಿಯನ್ನು ಹೊತ್ತು ಬದುಕುವುದಕ್ಕಿಂತ ಕರುಣಾಮಯನಾದ ಆ ಪರಮೇಶ್ವರನ ಪಾದಾರವಿಂದಗಳಲ್ಲಿ ನನ್ನ ಪ್ರಾಣಗಳನ್ನು ಸಮರ್ಪಿಸಿಬಿಡುತ್ತೇನೆ. ಸ್ವಾಮಿ, ಈಗೇಕೆ ಇಂಥ ಅಪಶಬ್ದಗಳು? ಕಾಶಿವಾಸನಾದ ವಿಶ್ವನಾಥ ಸ್ವಾಮಿ ನಮ್ಮ ಕೈ ಬಿಡುವುದಿಲ್ಲ ಅನ್ನೋ ನಂಬಿಕೆ ನನಗಿದೆ ಸ್ವಾಮಿ. ಹೇ ದೇವದೇವ, ದಯಾಮಯ, ಹೇ ಕಾಶಿ ವಿಶ್ವನಾಥ, ನಿನ್ನ ಈ ಭಕ್ತನ ಮೇಲೆ ಕೃಪೆ ದೋರು ತಂದು ಸ್ವಪ್ನದಲ್ಲಾಗಲಿ, ಮನಸ್ಸಿನಲ್ಲಾಗಲಿ, ಮಾತಿನಲ್ಲಾಗಲಿ, ಕ್ರಿಯೆಯಲ್ಲಾಗಲಿ ಎಂದೂ ಸತ್ಯವನ್ನು ಮೀರಿ ನಡೆಯದ ನನಗೇಕೆ ಇಂತಹ ಪರೀಕ್ಷೆ ಸ್ವಾಮಿ? ನನ್ನ ಪ್ರಾಣಕ್ಕಿಂತಲೂ ಸತ್ಯವೇ ನನಗೆ ಪರಮ ಪಾವನ. ಅಸತ್ಯವಂತನಾಗದಂತೆ ನನ್ನನ್ನು ಕಾಪಾಡು ತಂದೆ. ಸಮಯ ಓಡುತ್ತಿದೆ. ಸೂರ್ಯದೇವ ಪಶ್ಚಿಮದತ್ತ ಧಾವಿಸುತ್ತಿದ್ದಾನೆ. ನನ್ನ ಸತ್ಯವಾಕ್ಯ ರಕ್ಷಣೆಯೋ ಅಥವಾ ನನ್ನ ಮರಣವೋ
ನೀನೇ ನಿರ್ಧರಿಸು ತಂದೆ. ನೀನೇ ಗತಿ, ನೀನೇ ಮತಿ, ಅನ್ಯಥಾ ಶರಣಂ ನಾಸ್ತಿ. ಕರುಣಾಮೂರ್ತಿಯಾದ ವಿಶ್ವನಾಥನನ್ನೇ ಪ್ರಾರ್ಥಿಸೋಣ. ಅವನೇ ನಮಗೆ ಖಂಡಿತ ಏನಾದರೂ ಒಂದು ದಾರಿಯನ್ನು ತೋರಿಸುತ್ತಾನೆ. ಯಾರಿಗೆ ಗೊತ್ತು, ಅವನ ದಯೆಯಿಂದ ವಿಶ್ವಾಮಿತ್ರ ಮುನಿಗಳ ಮನಸ್ಸೇ ಮೃದುವಾಗಬಹುದು. ಧನವನ್ನು ನೀಡಲು ಇನ್ನಷ್ಟು ಕಾಲಾವಕಾಶ ಕೊಡಬಹುದು ಅಲ್ಲವೇ ಸ್ವಾಮಿ? ಸತ್ಯದ ಗುರಿ ತಲುಪಲು ಸುಲಭ ಮಾರ್ಗಗಳಿಲ್ಲ ದೇವಿ. ಹಾಗೆ ನಾವು ನಿರೀಕ್ಷೆ ಮಾಡುವುದು ಸಹ ತಪ್ಪು. ಮಾತು ಕೊಟ್ಟಾಯಿತು ಅಷ್ಟೇ. ಕಷ್ಟವೋ ಸುಖವೋ ಅದನ್ನು ನೆರವೇರಿಸುವುದಷ್ಟೇ ನನ್ನ ಧರ್ಮ, ನನ್ನ ಕರ್ತವ್ಯ. ಹರಿಶ್ಚಂದ್ರ, ಲೋಹಿತಾಶ್ವ, ಮುನೀಂದ್ರ, ಭಲೇ ಹರಿಶ್ಚಂದ್ರ, ನಿನ್ನ ಸತ್ಯನಿಷ್ಠೆಯನ್ನು ಕಂಡು ಸಂತೋಷವಾಗಿದೆ. ಆದರೆ ನೀನು ಅವಧಿಯೊಳಗಾಗಿ ನನ್ನ ಗುರುದಕ್ಷಿಣೆಯನ್ನು ನೀಡಿ ಋಣಮುಕ್ತನಾಗುವುದು ಸಂದೇಹಾಸ್ಪದವಾಗಿದೆ. ನಾನು ಕೊಟ್ಟ ಮಾತು ನನ್ನ ಜೀವಕ್ಕಿಂತಲೂ ಮಿಗಿಲು. ನಿನ್ನ ಪ್ರಾಣವನ್ನು ತೆಗೆದುಕೊಂಡು ನಾನೇನು ಮಾಡಲಿ ಹರಿಶ್ಚಂದ್ರ? ಅದನ್ನು ತೆಗೆದುಕೊಂಡು ಉಪ್ಪು ಖಾರ ಹಾಕಿ ಅಡಿಗೆ ಮಾಡಿ ಊಟ ಮಾಡಲು ಸಾಧ್ಯವೇ? 29 ದಿನದಲ್ಲಿ ನೆರವೇರಿಸಲು ಅಸಾಧ್ಯವಾದ ಕಾರ್ಯವನ್ನ 1 ದಿವಸದಲ್ಲಿ ನೆರವೇರಿಸಬಲ್ಲೆಯ? 1 ದಿನ ಅಲ್ಲ ಗುರುವರೆಯ, ಅರ್ಧ ದಿನ ಎಂದು ಹೇಳಿ. ಸೂರ್ಯೋದಯವಾಗಿ ಬಹಳ ಹೊತ್ತಾಗಿದೆ. ಸೂರ್ಯಾಸ್ತದವರೆಗೂ ಸಮಯ ಇದೆ ಮುನೀಂದ್ರ. ಅಷ್ಟರಲ್ಲಿ ಏನಾದರೂ ಮಾಡುತ್ತೇನೆ. ಅಷ್ಟರಲ್ಲಿ ಏನು ಮಾಡಲು ಸಾಧ್ಯ? ಈಗಾಗಲೇ ನಡೆಯಲು ಸಾಧ್ಯವಿಲ್ಲದೆ ನಿತ್ರಾಣವಾಗಿರುವ ನೀನು ದುಡಿದು ಗಳಿಸುತ್ತೀಯೋ ಬೇಡಿ ಗಳಿಸುತ್ತೀಯೋ? ಪಾಪ, ನಿನ್ನ ಪತ್ನಿ ಪುತ್ರನನ್ನು ನೋಡುತ್ತಿದ್ದರೆ ಕರಳು ಕತ್ತರಿಸಿದಂತಾಗುತ್ತದೆ. ನಿನ್ನ ಹಠದಿಂದಾಗಿ ಇವರಿರುವರು ಅರಮನೆಯ ಭೋಗ ಭಾಗ್ಯಗಳಿಂದ ವಂಚಿತರಾಗುವ ಹಾಗೆ ಮಾಡಿಬಿಟ್ಟೆಯಲ್ಲ. ನನಗೆ ದುಃಖವಿಲ್ಲ ಮುನೀಂದ್ರರೇ. ಪತಿಯ ಸುಖ ದುಃಖಗಳಲ್ಲಿ ಸಮಪಾಲು ಹಂಚಿಕೊಳ್ಳುವ ಅರ್ಧಾಂಗಿನಿ ನಾನು. ಹರಿಶ್ಚಂದ್ರ ಮಹಾರಾಜರ ಸತ್ಯಕ್ಕಾಗಿ ನಾನು ನನ್ನ ಪುತ್ರನು ನಮ್ಮ ಪ್ರಾಣಗಳನ್ನು ಬೇಕಾದರೂ ಬಲಿ ಕೊಡುತ್ತೇವೆ. ಗುರುಗಳೇ, ಹರಿಶ್ಚಂದ್ರನ ಸತ್ಯದ ಅಂಜನವನ್ನು ಅವರ ತಲೆಯ ಮೇಲೆ ಮೆತ್ತಿದ್ದಾರೆ. ಅಯೋಧ್ಯೆಯಲ್ಲಿ ಅರಮನೆಯಲ್ಲಿ ರಾಜಭೋಗಗಳಿಂದ ಮೆರೆಯುತ್ತಿದ್ದ ನಿಮ್ಮನ್ನ ಈ ಕಾಶಿನಗರದಲ್ಲಿ ಈ ದುರವಸ್ಥೆಯಲ್ಲಿ ನೋಡುತ್ತಿದ್ದರೆ ಬೇಸರವಾಗುತ್ತಿದೆ. ಹರಿಶ್ಚಂದ್ರ, ಈ ಕಷ್ಟ ಕಾರ್ಪಣ್ಯಗಳ ನಿವಾರಣೆಗೆ ಸುಲಭವಾದ ಒಂದು ಮಾರ್ಗವಿದೆ. ಅದೇನೆಂದು ಅಪ್ಪಣೆ ಕೊಡಿ ಸ್ವಾಮಿ. ಅಸಾಧ್ಯವಾದದ್ದನ್ನು ಸಾಧಿಸುತ್ತೇನೆ ಎಂಬ ಭ್ರಮೆಯಿಂದ ನನಗೆ ವಚನವನ್ನು ನೀಡಿ ತಪ್ಪು ಮಾಡಿಬಿಟ್ಟೆ. ಗುರುಗಳೇ, ನಿಗದಿತ ಸಮಯದೊಳಗಾಗಿ ಗುರುದಕ್ಷಿಣೆಯನ್ನು ನೀಡಲು ಸಾಧ್ಯವಿಲ್ಲ ಎಂದು 1 ಬಾರಿ ಹೇಳಿಬಿಡು ಸಾಕು. ಅಷ್ಟೇ. ಆಮೇಲೆ ನಿಮ್ಮ ಪಾಡು ನಿಮಗೆ, ನಮ್ಮ ಪಾಡು ನಮಗೆ. ನೋಡಿದೆಯಾ ನಮ್ಮ ಗುರುಗಳು ಎಂತಹ ಕರುಣಾಳು? ಹಾಗೆ ಹೇಳಬೇಡಿ ಮುನೀಂದ್ರ, ಹಾಗೆ ಹೇಳಬೇಡಿ. ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದಕ್ಕಾಗಿ ನನ್ನ ಜೀವವನ್ನಾದರೂ ನಾನು ಬಲಿ ಕೊಡುತ್ತೇನೆ. ಕಾಶಿ ವಿಶ್ವನಾಥನ ದಯವಿದ್ದರೆ ಆದಷ್ಟು ಶೀಘ್ರವಾಗಿ ನಿಮ್ಮ ಧನವನ್ನು ನಿಮಗೆ ನೀಡಿ ನಾನು ಋಣಮುಕ್ತನಾಗುತ್ತೇನೆ. ಆ ನಂಬಿಕೆ, ಆ ಭರವಸೆ ನನಗಿದೆ. ಹಾಗೆ ಆಗಲಿ. ನಿನಗೆ ಅಷ್ಟೊಂದು ಭರವಸೆ ಇದ್ದರೆ ಅದನ್ನು ನೋಡಿಯೇ ಬಿಡೋಣ. ಆದರೆ ಒಂದು ಮಾತು, ಸೂರ್ಯಾಸ್ತವಾಗುತ್ತಿದ್ದಂತೆಯೇ ನಿನ್ನ ಅವಧಿ ಮುಗಿಯುತ್ತದೆ. ಎಚ್ಚರ. ವಿಶ್ವನಾಥ, ದಯಾಮಯ, ಕಾಪಾಡುತ್ತದೆ, ಕಾಪಾಡು, ಕಾಪಾಡು.
ನನ್ನ ಹಿಂದೆ ಅಲಿಯುವ ಕರ್ಮ ಎಂದು ತಪ್ಪುವುದೋ ಏನೋ. ಬೇಗ ಕಾರ್ಯಪ್ರವೃತ್ತನಾಗು. ಬೇಸರ ಮಾಡಿಕೊಳ್ಳಬೇಡ ಮಹಾತ್ಮ, ಬೇಸರ ಮಾಡಿಕೊಳ್ಳಬೇಡ. ಪರಮ ಪವಿತ್ರವಾದ ಈ ಕಾಶಿ ಕ್ಷೇತ್ರದ ಪುರಜನರೇ, ಸ್ವಲ್ಪ ಕೇಳಿ, ಸ್ವಲ್ಪ ಕೇಳಿ. ಸೂರ್ಯವಂಶ ಪ್ರದೀಪನಾದ ಈ ಹರಿಶ್ಚಂದ್ರ ತನ್ನ ಮಡದಿ ಮಕ್ಕಳನ್ನು ಮಾರುತ್ತಿದ್ದಾನೆ. ಧನವುಳ್ಳ ಧನಿಕರು ಯಾರಾದರೂ ಕೊಂಡುಕೊಳ್ಳಬೇಕೆಂದು ಬೇಡುತ್ತಿದ್ದಾನೆ. ಅಯ್ಯೋ ಪಾಪ, ಪತ್ನಿ ಪುತ್ರರನ್ನು ಮಾರ್ಕೊಳ್ಳೋ ಅಂತ ಕಷ್ಟ ನಿನ್ಗೇನಪ್ಪ ಬಂದಿದೆ? ದೇವದೇವ, ಕಾಶಿ ವಿಶ್ವನಾಥ, ಪರಮ ಪೂಜ್ಯರಾದ ವಿಶ್ವಾಮಿತ್ರ ಋಷಿಗಳಿಗೆ ಕೊಟ್ಟ ಮಾತಿನಂತೆ ಅವರಿಗೆ ಅಪಾರವಾದ ದಕ್ಷಿಣೆಯ ಹಣವನ್ನು ಕೊಡಬೇಕಾಗಿದೆ ಸ್ವಾಮಿ. ಅಯ್ಯಯ್ಯೋ, ಏನ ನ್ಯಾಯ? ಮಡದಿ ಮಕ್ಕಳನ್ನ ಮಾರಿ ಯಾರಾದರೂ ಮುನಿಗಳಿಗೆ ದಕ್ಷಿಣೆ ಕೊಡ್ತಾರೆ? ಮುನಿಗಾದರೂ ಕೊಡ್ತಾನೆ, ಮನೆಯಲ್ಲಾದರೂ ಇಟ್ಟುಕೊಳ್ಳುತ್ತಾನೆ. ಅದೆಲ್ಲ ನಿನಗೆ ಕಯ್ಯ. ಧನವಿದ್ದರೆ ಕೊಂಡುಕೋ, ಇಲ್ಲವಾದರೆ ಸುಮ್ಮನಿರು. ತಾಳ್ಮೆ ಕಳೆದುಕೊಳ್ಳಬೇಡ ಮಹಾತ್ಮ, ತಾಳ್ಮೆ ಕಳೆದುಕೊಳ್ಳಬೇಡ. ಅಲ್ಲಯ್ಯ, ನೀನು ಯಾರು ಎನ್ನುವುದನ್ನು ಅರಿಯದೆ ಎಷ್ಟು ಹಗುರವಾಗಿ ಮಾತನಾಡುತ್ತಾರೆ ಇವರು. ಯಾರಪ್ಪ ನೀನು? ಮಹಾರಾಜಾದಿರಾಜನ? ರಾಜಾಧಿರಾಜನ ಆಗಿದ್ದೇನಪ್ಪ, ಈಗ ಅಲ್ಲ. ನಾನು ಇಕ್ಷ್ವಾಕು ವಂಶದ ರಾಜ ಹರಿಶ್ಚಂದ್ರ. ಈಕೆ ನನ್ನ ರಾಣಿ ಚಂದ್ರಮತಿ ದೇವಿ. ಇವನು ನನ್ನ ಪ್ರಿಯ ಪುತ್ರ ಲೋಹಿತಾಶ್ವ. ಇವನು ರಾಜನಾದ ಕತೆ ಮುಖ್ಯವಲ್ಲ, ಈಗ ದುಸ್ಥಿತಿಯಲ್ಲಿರುವ ದಟ್ಟ ದರಿದ್ರ. ಯಾರಾದರೂ ಕೊಂಡುಕೊಳ್ಳುವವರಿದ್ದರೆ ಕೊಂಡುಕೊಳ್ಳಬಹುದು. ಇವಳಿಗೆ ವಯಸ್ಸಾಗಿದೆ, ಇವನಿನ್ನು ಚಿಕ್ಕ ಬಾಲಕ. ಇವರೇನು ಕೆಲಸ ಮಾಡ್ಯಾರು? ಕೊಟ್ಟದನ ವ್ಯರ್ಥ ಅಷ್ಟೇ. ವ್ಯರ್ಥವಾಗುವುದಿಲ್ಲ ಅಣ್ಣ, ವ್ಯರ್ಥವಾಗುವುದಿಲ್ಲ. ಧರ್ಮಾತ್ಮಳಾದ ಈ ನನ್ನ ಸತಿ ಕೊಂಡುಕೊಂಡವರ ಮನೆಯಲ್ಲಿ ವಂಚನೆ ಇಲ್ಲದೆ ಸೇವೆ ಮಾಡುತ್ತಾಳೆ.
ಹೌದು ಸ್ವಾಮಿ, ನಾನು ಆಹಾರ, ನಿದ್ರೆ, ವಿಶ್ರಾಂತಿಗಳನ್ನು ಲೆಕ್ಕಿಸದೆ ಸೇವಾತೃಪ್ತಳಾಗುತ್ತೇನೆ. ನೀವು ಕೊಡುವ ಧನ ಸ್ವಲ್ಪ ಕೂಡ ನಷ್ಟವಾಗದಂತೆ ನಾನು ನಿಷ್ಠೆಯಿಂದ ದುಡಿಯುತ್ತೇನೆ. ನಿಮ್ಮ ಮಾತಿನಲ್ಲಿ ನಂಬಿಕೆ ಬರುತ್ತಿದೆ. ನನ್ನ ಮನೆಯಲ್ಲಿ ನನ್ನ ಹೆಂಡತಿ ಸ್ವಲ್ಪ ಒರಟು ಸ್ವಭಾವದವಳು. ಅವಳ ಮಾತು ಬಲು ಕಠಿಣ. ಆಗಬಹುದು ಕಠಿಣವಾಗಿ ನುಡಿದರು, ಹಿಡಿದು ಬಡಿದರು ಕಿಂಚಿತ್ತು ಬೇಸರ ಮಾಡಿಕೊಳ್ಳದೆ ಉಚ್ಚ ನೀಚವೆನ್ನದೆ ಎಲ್ಲಾ ಕೆಲಸವನ್ನು ಮಾಡುತ್ತಾರೆ. ಹಾಗಾದರೆ ನಾನು ಕೊಂಡುಕೊಳ್ಳುತ್ತೇನೆ. ಬೆಲೆಯನ್ನು ಹೇಳಿ. ಇರಲಿ, ಹೆಂಡತಿ ಮಕ್ಕಳ ಬೆಲೆಯನ್ನು ಕಟ್ಟಲು ಸಂಕಟವಾಗುತ್ತಿದೆ ಎಂದು ಗೊತ್ತು. ನ್ಯಾಯಸಮ್ಮತವಾದ ಬೆಲೆಯನ್ನು ನಾನು ಕೊಡುತ್ತೇನೆ. ಇದು ಈ ಹೆಂಗಸಿಗೆ. ಇದು ಈ ಬಾಲಕನಿಗೆ. ಹಾ, ಇನ್ನು ನೀವಿಬ್ಬರು ನನ್ನ ಸ್ವತ್ತು. ನಡೆಯಿರಿ. ಹಾ, ಇನ್ನು ನೀವಿಬ್ಬರು ನನ್ನ ಸ್ವತ್ತು. ನಡೆಯಿರಿ. ಸ್ವಾಮಿ, ದೇವಿ, ಸ್ವಾಮಿ, ಅದೃಷ್ಟವಿದ್ದರೆ, ಕಾಶಿ ವಿಶ್ವನಾಥನ ಕೃಪೆ ಇದ್ದರೆ ಮತ್ತೆ ಸಂಧಿಸೋಣ ದೇವಿ. ಸ್ವಾಮಿ.
ಹರಿಶ್ಚಂದ್ರ, ಮಹಾತ್ಮ, ಈ ಧನವನ್ನು ದಕ್ಷಿಣೆಯ ಧನಕ್ಕೆ ಸಂದಾಯ ಮಾಡಿಕೊ. ಉಳಿದದ್ದನ್ನು ಆದಷ್ಟು ಶೀಘ್ರವೇ ಕೊಡುತ್ತೇನೆ. ಯಾವ ಧನ, ಯಾವ ಸಂದಾಯ? ಮಹಾತ್ಮ, ಹೀಗೇಕೆ ಹೇಳುತ್ತಿರುವೆ? ಓಹ್, ಇದೋ ನಾನು ನಿನ್ನ ಹಿಂದೆ 1 ತಿಂಗಳ ಕಾಲ ಹಸಿವು ನೀರಡಿಕೆಯಿಂದ ಕಾಡು ಮೇಡುಗಳಲ್ಲಿ ಅಲೆದದ್ದು ಹುಡುಗಾಟಕ್ಕೆಂದುಕೊಂಡೆಯಾ? ಇದು ನನ್ನ ಭತ್ಯಕ್ಕೆ ಸರಿಹೋಯಿತು. ಗುರುಗಳ ದಕ್ಷಿಣೆಗೆ ಯೋಚನೆ ಮಾಡು. ಸಮಯ ಸರಿದು ಹೋಗುತ್ತಿದೆ. ವಿಶ್ವನಾಥ, ಇದೆಂತಹ ಪರೀಕ್ಷೆ ವಿಶ್ವನಾಥ. ಹಾ, ನಡಿ. ಧರ್ಮದ ದಾರಿಯಲ್ಲಿ ಬರೀ ಕಲ್ಲು ಮುಳ್ಳು, ಸಂಕಟದ ಉರಿಬೆಂಕಿ, ಹಸಿವು, ದಾಹ, ಚಳಿ ಬಿಸಿಲುಗಳ ಅಗ್ನಿ ಪರೀಕ್ಷೆ. ಇದನ್ನೆಲ್ಲ ದಾಟಿ ನಿಂತರೆ ಗೆಲುವಿನ ಉತ್ತುಂಗ ಶಿಖರ, ಸೋತರೆ ತಳಕಾಣದ ಆಳವಾದ ಪಾತಾಳ. ಸತ್ಯಕ್ಕಾಗಿ ಅಗಲಿ ಹರಿಶ್ಚಂದ್ರ ಚಂದ್ರಮತಿಯರು ಬೇರೆ ಬೇರೆ ಆದರು. ಅದೇ ಸತ್ಯದ ಬಲದಿಂದಲೇ ಮತ್ತೆ ಒಂದುಗೂಡಬೇಕು. ನಿಜ ಸ್ವಾಮಿ, ಅಂಥ ಸಂದರ್ಭವು ನಮ್ಮ ಬದುಕಿನಲ್ಲಿ ಎಂದಿಗೂ ಬರದಿರಲಿ ಎಂದು ನಿತ್ಯ ನಾನು ಆ ಭಗವಂತನಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ನನ್ನ ಆಸೆಯೂ ಅದೇ ದೇವಿ. ನಾವು ನಂಬಿದ ದೈವ ನಮ್ಮ ಈ ಆಸೆಯನ್ನು ಆಗ ಮಾಡಿಸಬೇಕು. ದೀರ್ಘ ಸುಮಂಗಲಿ ಭವ. ಊರ್ಮಿಳೆ, ನಿನ್ನ ಸಹೋದರಿ ಸೀತೆ ನಿತ್ಯವೂ ಹೂಮಾಲೆಯನ್ನು ಕಟ್ಟಿ ತರುತ್ತಾಳೆ ಎಂದು ಅಕ್ಕ ಕೌಸಲ್ಯಾದೇವಿ ಹೇಳಿದಳು. ಈಗ ನೀನು ತಂದೆಯಲ್ಲ? ಹೌದು ಮಾತೆ. ಸೀತೆಯನ್ನು ಕಂಡು ನನಗೂ ಹಾಗೆ ಮಾಡಬೇಕೆನಿಸಿತು. ಮಿಥಿಲೆಯಲ್ಲಿಯೂ ನಿತ್ಯ ನಾವು ಸಹೋದರಿಯರೆಲ್ಲರೂ ಒಟ್ಟಿಗೆ ಹೂಮಾಲೆಯನ್ನು ಕಟ್ಟುತ್ತಿದ್ದೆವು. ಒಳ್ಳೆಯ ಸಂಸ್ಕಾರದಿಂದ ಬಂದ ನಿಮಗೆ ನಾನು ಯಾವ ಉಪದೇಶವನ್ನು ಮಾಡುವ ಅಗತ್ಯವೂ ಇಲ್ಲ. ಹಿರಿಯರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಹೇಳದೆ ನಡೆಯುವುದು ಒಳ್ಳೆಯ ವಿಷಯ. ಆದರೆ ಮಾತೆ, ನನ್ನಿಂದಲೂ ನಿಮ್ಮ ಮನಸ್ಸಿಗೆ ಬೇಸರವಾಗಬಾರದೆಂದು ನನ್ನ ಆಸೆ. ನನ್ನಿಂದಲೂ ಎಂದರೆ ಇನ್ಯಾರಿಂದ ಬೇಸರ? ಊರ್ಮಿಳೆ, ನಿನ್ನ ಮಾತಿನ ಅರ್ಥವೇನು? ಈ ನಿಮ್ಮ ನಗುಮುಖದ ಹಿಂದೆ ಇರೋ ನೋವು ನನಗೆ ಅರ್ಥವಾಗುವುದಿಲ್ಲವೇ? ಅಂದರೆ ನನಗೆ ನೋವಿದೆ ಎಂದು ನಿನಗೆ ಯಾರು ಹೇಳಿದರು? ಯಾರಾದರೂ ಏಕೆ ಹೇಳಬೇಕು? ನನಗೆ ಅರ್ಥವಾಗುತ್ತದೆ.
ಇಂಥ ಆಲೋಚನೆ ಆದರೂ ನಿನಗೆ ಏಕೆ ಬಂತು ಊರ್ಮಿಳೆ? ನಿಜ ಹೇಳಬೇಕೆಂದರೆ ನನಗೆ ಇಲ್ಲಿ ಯಾವ ಕೊರತೆಯೂ ಇಲ್ಲ. ನಾನು ಸಂತೋಷವಾಗಿಯೇ ಇದ್ದೇನೆ. ಮಹಾರಾಜರು ಹಿರಿಯ ರಾಣಿಯರನ್ನು ಕಡೆಗಣಿಸಿ ಕಿರಿಯ ರಾಣಿಯ ಅರಮನೆಯಲ್ಲಿರುವುದು ನಮಗೆ ಕಾಣುವುದಿಲ್ಲವೇ? ಅದರಿಂದ ನಿಮಗೆ ನೋವಾಗದೇ ಇರುತ್ತದೆಯೇ? ಇಲ್ಲ ಊರ್ಮಿಳ, ನಾನು ಮಹಾರಾಜರ ಜೊತೆ ಪಟ್ಟ ಏರುವ ಹಿರಿಯ ರಾಣಿಯೂ ಅಲ್ಲ, ಚಿಕ್ಕ ವಯಸ್ಸಿನ ಅಕ್ಕರೆಯ ಕಿರಿಯ ರಾಣಿಯೂ ಅಲ್ಲ. ಪಾಲಿಗೆ ಬಂದದ್ದೇ ಪರಮ ಭಾಗ್ಯವೆಂದು ಸಮಾಧಾನದಿಂದ ಬದುಕುವುದನ್ನು ಮೊದಲಿನಿಂದಲೂ ಅಭ್ಯಾಸ ಮಾಡಿಕೊಂಡಿದ್ದೇನೆ. ನಿಮ್ಮ ಶಾಂತಿ ಸಮಾಧಾನವನ್ನು ಕಂಡು ನನಗೆ ಅಚ್ಚರಿಯಾಗುತ್ತಿದೆ. ಅಚ್ಚರಿ ಪಡುವಂಥದ್ದೇನಿದೆ ಊರ್ಮಿಳೆ? ಇದು ಅನಿವಾರ್ಯ. ದೊರೆಯಲಾಗದ ಭಾಗ್ಯವನ್ನು ನೆನೆದು ಕೊರಗುವುದರಿಂದ ಏನು ಪ್ರಯೋಜನ? ಎಲ್ಲರಿಗೂ ನಿಮ್ಮಂತೆಯೇ ಸಮಾಧಾನವನ್ನು ಬೆಳೆಸಿಕೊಳ್ಳಲು ಸಾಧ್ಯವೇ? ಕೌಸಲ್ಯ ಮಾತೆಯವರಿಗೆ ಒಂದು ರೀತಿ ವೈರಾಗ್ಯವೇ ಬಂದುಬಿಟ್ಟಿದೆ. ಪಾಪ, ಅವಳ ಸ್ಥಿತಿ ನನಗಿಂತ ಶೋಚನೀಯ. ಹಿರಿಯ ರಾಣಿ ಹಿರಿಯ ನೋವಿಗೆ ತುತ್ತಾದಳು. ತಪ್ಪು ತಿಳಿಯಬೇಡಿ ಮಾತೆ. ಹಿರಿಯ ರಾಣಿಯರಾದ ನೀವು ನಿಮ್ಮ ಪತಿವ್ರತಾ ಧರ್ಮವನ್ನು ನಿಷ್ಠೆಯಿಂದ ಪಾಲಿಸಿದ ಹಾಗೆ ನಿಮ್ಮ ಪತಿಗೆ ಅವರ ಕರ್ತವ್ಯದ ಬಗ್ಗೆ ಆಗಾಗ ಎಚ್ಚರ ನೀಡಬೇಕಾಗಿತ್ತು. ಹಾಗೆ ಮಾಡಿದ್ದರೆ ಇಂದು ಈ ಪರಿಸ್ಥಿತಿ ಬರುತ್ತಿರಲಿಲ್ಲವೋ ಏನೋ. ತಪ್ಪು ಮಗಳೇ. ಧರೆಯನ್ನಾಳುವ ದೊರೆಗೆ ಬುದ್ಧಿ ಹೇಳುವ ಉದ್ದಟತನ ತೋರುವುದು ಕುಲಸ್ತ್ರೀಯ ಲಕ್ಷಣವಲ್ಲ. ಹಾಗಾದರೆ ದೊರೆಗಳಿಗೆ ತಮ್ಮ ಕರ್ತವ್ಯಗಳ ಬಗ್ಗೆ ಗಮನವಿರಬೇಕಲ್ಲವೇ? ಬೇಡ ಊರ್ಮಿಳೆ, ಬೇಡ. ಅಂತಹ ಅವಿಧೇಯತೆ ನನಗೂ ಬೇಡ, ನೀನು ಬೆಳೆಸಿಕೊಳ್ಳಬೇಡ. ನನ್ನನ್ನು ಕ್ಷಮಿಸಿ ಮಾತೆ. ನಾನು ಚಿಕ್ಕವಳಾಗಿ ಹೀಗೆ ಮಾತನಾಡಬಾರದಿತ್ತು. ನನ್ನ ಮೇಲಿನ ಅಕ್ಕರೆ ನಿನ್ನನ್ನು ಹೀಗೆ ಮಾತನಾಡಿಸಿತು. ನಿನ್ನ ತಪ್ಪಿಲ್ಲ. ಆದರೆ ಕೌಸಲ್ಯಾದೇವಿಗೆ ನನ್ನಷ್ಟು ಶಾಂತಿ ತಂದುಕೊಳ್ಳುವ ಶಕ್ತಿ ಇಲ್ಲ. ಅದಕ್ಕೂ ಕಾರಣಗಳುಂಟು. ಕಾರಣಗಳೇ? ಹೌದು ಊರ್ಮಿಳೆ. ನಾವು ಇನ್ನೆಂದೂ ಕೈಕೇಯಿಯ ಅರಮನೆಗೆ ಹೋಗಲೇಬಾರದೆಂದು ನಿರ್ಧಾರ ಮಾಡಿದ ಆ ದಿನ ಈಗಲೂ ಮರೆತಿಲ್ಲ. ಮಹಾರಾಣಿ, ಸಖಿ, ಏನಿದೆಲ್ಲ? ಏನಾಯಿತು? ಕ್ಷಮಿಸಿ ಮಹಾರಾಣಿ, ನೀವು ಭೇಟಿ ಮಾಡಲು ಬರುತ್ತೀರಿ ಎಂಬ ಸಂದೇಶವನ್ನು ಕಿರಿಯ ರಾಣಿಯವರಿಗೆ ತಿಳಿಸಲಾಗಲಿಲ್ಲ. ಏಕೆ ತಿಳಿಸಲಾಗಲಿಲ್ಲ? ನಿನ್ನ ಮುಖದ ಗಾಯ ಹೇಗಾಯಿತು? ನಿಮ್ಮ ಸಂದೇಶವನ್ನು ತಿಳಿಸಲು ನಾನು ಕಿರಿಯ ರಾಣಿಯವರ ಅಂತಃಪುರದ ಒಳಗೆ ಹೆಜ್ಜೆ ಇರಿಸಿದೆ. ಅಷ್ಟರಲ್ಲಿ ಕಾಪಾಡಿ 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 ಕಾಪಾಡಿ. ಸಖಿ, ಯಾರಿಂದ ಆ ಗಿಳಿಗಳಿಗೆ ಕೆಟ್ಟ ಪಾಠವಾಗಿದೆಯಂತೆ? ಅದು ಮಹಾರಾಣಿ. ಏನೆಂದು ಧೈರ್ಯವಾಗಿ ಹೇಳು ಸಖಿ. ನೀನು ನನ್ನ ಸಖಿ. ನಿನ್ನ ಯೋಗಕ್ಷೇಮ ನೋಡಿಕೊಳ್ಳುವುದು ನನ್ನ ಹೊಣೆ. ಹೇಳು, ಯಾರು ಆ ರೀತಿ ಪಳಗಿಸಿದರಂತೆ? ಕಿರಿಯ ರಾಣಿಯವರ ಆಪ್ತದಾಸ್ಯರು ಹಾಗೆ ಮಾಡಿದ್ದಾರಂತೆ. ಆಯ್ತು,
ನೀನಿನ್ನು ಹೋಗು. ಮೊದಲು ವೈದ್ಯರನ್ನು ಕಂಡು ಚಿಕಿತ್ಸೆ ಮಾಡಿಸಿಕೊ. ಇನ್ನೆಂದು ನೀವು ಕೈಕೇಯಿಯ ಅಂತಃಪುರದತ್ತ ಹೋಗುವುದು ಬೇಡ. ಆಗಲಿ ಮಹಾರಾಣಿ. ಸುಮಿತ್ರೆ, ಕೇವಲ ಸಖಿಯರಿಂದ ಇಂಥ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವೇ? ಸದ್ಯ ಮೊದಲೇ ತಿಳಿದದ್ದು ಒಳ್ಳೆಯದೇ ಆಯಿತು. ಗಿಳಿಗಳಿಂದ ಕಚ್ಚಿಸಿಕೊಳ್ಳಲು ನಾವು ಅವಳ ಅಂತಃಪುರಕ್ಕೆ ಹೋಗಬೇಕೆ? ನಾವಲ್ಲಿಗೆ ಬರಬಾರದೆಂದೇ ಈ ಹಂಚಿಕೆ. ಅವಳಿಗೆ ನಮ್ಮ ಸ್ನೇಹ ಬೇಕಾಗಿಲ್ಲ, ಮಹಾರಾಜರ ಪ್ರೇಮ ಮಾತ್ರ ಬೇಕು. ಸುಮಿತ್ರೆ, ನನಗೆ ನೀನು, ನಿನಗೆ ನಾನು. ಅವಳ ಸ್ನೇಹದಿಂದ ನಮಗೇನೂ ಆಗಬೇಕಿಲ್ಲ. ಇನ್ನು ಮುಂದೆ ನಾವು ಅವಳ ಅಂತಃಪುರಕ್ಕೆ ಹೋಗುವುದೇ ಬೇಡ. ನೀನು ಹೇಳು ಊರ್ಮಿಳೆ, ನಾವು ಅವಳಿಗೆ ಯಾವ ಅನ್ಯಾಯವನ್ನು ಮಾಡಿದ್ದೆವು? ಯಾವ ಕೇಡನ್ನು ಮಾಡಿದ್ದೆವು? ಎಂದಾದರೂ ಅವಳನ್ನು ಕಡೆಗಣಿಸಿ ನುಡಿದಿದ್ದೇವೆ? ಎಂದಾದರೂ ಅಪಮಾನಿಸಿದ್ದೇವೆ? ನಮಗೆ ಅನ್ಯಾಯವಾದರೂ ಸಹಿಸಿಕೊಂಡು ನಮ್ಮ ಪತಿಯ ಮಡದಿಯಲ್ಲವೇ, ನಾವು ಪ್ರೀತಿ ವಿಶ್ವಾಸದಿಂದ ಇರಬೇಕಲ್ಲವೇ ಎಂದು ಅವಳ ಬಾಗಿಲಿಗೆ ಹೋದರೆ ಇಂತಹ ಸ್ವಾಗತ? ನಮ್ಮ ಬಗ್ಗೆ ಅವಳ ಮನಸ್ಸಿನಲ್ಲಿ ಎಷ್ಟು ವಿಷ ತುಂಬಿದೆ ಎಂದು ಇದರಿಂದ ಅರ್ಥವಾಗುವುದಿಲ್ಲವೇ? ನಿಜ ಮಾತೆ, ಆದರೆ ಈ ಪ್ರಸಂಗವನ್ನು ನೀವು ಮಹಾರಾಜರ ಗಮನಕ್ಕೆ ತರಬೇಕಾಗಿತ್ತು. ತಪ್ಪು ಊರ್ಮಿಳೆ, ಅದು ಕೂಡದು. ನಮ್ಮ ಪತಿ ನಮ್ಮನ್ನು ಅಷ್ಟೊಂದು ಪ್ರೀತಿಸದಿದ್ದರು ನಮ್ಮನ್ನು ಎಂದೂ ಅಗೌರವಿಸಿಲ್ಲ. ನಮ್ಮ ಸ್ಥಾನಮಾನಗಳಿಗೆ ಎಂದೂ ಯಾವ ಕುಂದೂ ಬರಲು ಬಿಟ್ಟಿಲ್ಲ. ಈ ವಿಷಯ ತಿಳಿದರೆ ಸಾಮಾನ್ಯನಂತೆ ತನ್ನ ಅರಮನೆಯು ಸವತಿಯರ ಘರ್ಷಣೆಯ ಗೂಡಾಯಿತು ಎಂದು ನೊಂದುಕೊಳ್ಳುತ್ತಾರೆ. ಮಾತೆ, ನಿಮ್ಮ ಸಹನೆ, ಪತಿಯ ಮನಸ್ಸಿಗೆ ನೋವಾಗಬಾರದೆಂಬ ನಿಮ್ಮ ಭಾವನೆ ಅಪೂರ್ವ.